ಪಾಕಿಸ್ತಾನದ ನಡುವಿನ ಕದನ ವಿರಾಮದ ಬೆನ್ನಲ್ಲೇ ಸಹಜ ಸ್ಥಿತಿಗೆ ಕೆಲವು ಪ್ರದೇಶಗಳು ಮರಳುತ್ತಾ ಇದ್ದವೆ. ಅದರಲ್ಲೂ ಯುದ್ಧ ಪೀಡಿತ ಪ್ರದೇಶವಾಗಿ ಮಾರ್ಪಟ್ಟಿದ್ದಂಥ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಶಾಲೆಗಳು ಪುನರಾರಂಭವಾಗಿದ್ದಾವೆ. ಉಧಂಪುರದಲ್ಲಿ ಎಂದಿನಂತೆ ಶಾಲೆಗೆ ತೆರಳಿದ್ದಾರೆ ಮಕ್ಕಳು. ಸಾಂಬಾದಲ್ಲಿ ದೈನಂದಿನ ಕೆಲಸಗಳಲ್ಲಿ ತೊಡಗಿಕೊಂಡಿದ್ದಾರೆ. ಅಂಗಡಿ ಮುಂಗಟ್ಟುಗಳು ಓಪನ್ ಆಗಿದ್ದಾವೆ. ರಸ್ತೆಯಲ್ಲಿ ವಾಹನಗಳು ಕಾಣಸಿಗ್ತಾ ಇದ್ದಾವೆ. ಅಂಗಡಿ ಮುಂಗಟ್ಟಿನಲ್ಲಿ ದೈನಂದಿನ ವಸ್ತುಗಳನ್ನು ಖರೀದಿ ಮಾಡ್ತಾ ಇದ್ದಾರೆ. ಶಾಲೆಗಳಿಗೆ ಮಕ್ಕಳನ್ನು ಬಿಟ್ಟು ಬರ್ತಾ ಇದ್ದಾರೆ. ಶಾಲಾ ಕಾಲೇಜುಗಳು ಪುನರಾರಂಭವಾಗಿರುವ ಬೆನ್ನಲ್ಲೇ ಒಂದು ಲವಲವಿಕೆ ಅನ್ನೋದು ಕಾಣಿಸ್ತಾ ಇದೆ. ಈ ಯುದ್ಧದ ಸನ್ನಿವೇಶದಲ್ಲಿ ಜಮ್ಮು ಮತ್ತು ಕಾಶ್ಮೀರದ ರಸ್ತೆಗಳು ಬಿಕೋ ಅಂತಿದ್ವು. ಜನ ನೋಡಲಿಕ್ಕೂ ಕೂಡ ಸಿಗ್ತಾ ಇರಲಿಲ್ಲ. ಒಂದು ರೀತಿ ನಾವು ಲಾಕ್ಡೌನ್ ಮಾಡಿದಾಗ, ಸೀಲ್ ಡೌನ್ ಮಾಡಿದಾಗ ಕೋವಿಡ್ ಟೈಮಲ್ಲಿ ಹೇಗೆ ರೋಡ್ಗಳೆಲ್ಲ ಖಾಲಿ ಕಾಣಿಸ್ತಾ ಇತ್ತು, ಹಾಗೆ ಖಾಲಿ ಕಾಣಿಸ್ತಾ ಇತ್ತು. ಎಲ್ಲ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಲಾಗಿತ್ತು. ದೈನಂದಿನ ಪರಿಕರಗಳನ್ನು ಖರೀದಿ ಮಾಡೋದು ಕೂಡ ಅಲ್ಲಿ ಕಷ್ಟ ಆಗಿತ್ತು. ಆದರೆ ಇದೀಗ ಸಹಜ ಸ್ಥಿತಿಗೆ ಮರಳುತ್ತಾ ಇದೆ. ನೋಡ್ತಾ ಇದ್ದೀರಿ, ಇದು ಅಧಂಪುರ. ಈ ಉಧಂಪುರ ಇದು. ಈ ಉಧಂಪುರದಲ್ಲಿ ಜನ ಎಂದಿನಂತೆ ಸರಾಗವಾಗಿ ದೈನಂದಿನ ಚಟುವಟಿಕೆಯಲ್ಲಿ ತೊಡಗಿಕೊಂಡಿದ್ದಾರೆ. ಶಾಲಾ ವಾಹನದಲ್ಲಿ ಮಕ್ಕಳನ್ನು ಕರೆದುಕೊಂಡು ಬಂದು ಶಾಲೆಗೆ ಬಿಡಲಾಗ್ತಾ ಇದೆ. ಮಕ್ಕಳು ಕೂಡ ತರಗತಿಯ ಕೋಣೆಯಲ್ಲಿ ನೆಮ್ಮದಿಯಿಂದ ಕುಳಿತು ಪಾಠ ಪ್ರವಚನದಲ್ಲಿ ತೊಡಗಿಕೊಳ್ತಾ ಇದ್ದಾರೆ. ಶಿಕ್ಷಕರಿಗೂ ಒಂದು ಭೀತಿ ಇತ್ತು, ಪೋಷಕರಿಗೂ ಒಂದು ಭೀತಿ ಇತ್ತು, ಜನಸಾಮಾನ್ಯರಿಗೂ ಒಂದು ಭೀತಿ ಇತ್ತು, ಭಯ ಇತ್ತು. ಯಾವಾಗ ಯಾವ ಕ್ಷಿಪಣಿ ಬಂದು ಎಲ್ಲಿ ಸ್ಫೋಟ ಆಗುತ್ತೋ ಗೊತ್ತಿಲ್ಲ, ಯಾವಾಗ ಯಾವ ಡ್ರೋನ್ ಬಂದು ಎಲ್ಲಿ ಸಿಡಿಯುತ್ತೋ ಗೊತ್ತಿಲ್ಲ, ಯಾರು ಬಂದೂಕುದಾರಿಗಳು ಗುಂಡಿನ ಮೊರೆತ ಮಾಡ್ತಾರೋ ಗೊತ್ತಿಲ್ಲ. ಹೀಗೆ ಒಂದು ಭಯಾನಕ ವಾತಾವರಣ ಇತ್ತಲ್ಲ, ಆ ಭಯಾನಕ ವಾತಾವರಣ ಕಮ್ಮಿಯಾಗಿದೆ, ಸಹಜ ಸ್ಥಿತಿಗೆ ಅಲ್ಲಿ ಮರಳಿದೆ. ಇನ್ನು ವ್ಯಾಪಾರ ವಹಿವಾಟು ಕೂಡ ನೋಡ್ತಾ ಇದ್ದೀವಿ. ಎಂದಿನಂತೆ ಎಲ್ಲ ದಿನಸಿ ಅಂಗಡಿಗಳು, ಕಿರಾಣಿ ಅಂಗಡಿಗಳು ಸೇರಿದಂತೆ ಎಲ್ಲ ಅಂಗಡಿಗಳು ಸಹಜವಾಗಿ ಓಪನ್ ಆಗಿದ್ದಾವೆ. ವ್ಯಾಪಾರ ಮತ್ತು ವಹಿವಾಟಿನಲ್ಲಿ ಜನ ತೊಡಗಿಕೊಂಡಿದ್ದಾರೆ. कि जो इंडियन आर्मी कर रही है अच्छा कर रही है. हम तो घर पे रहते हैं, ऊपर देखते हैं, सुबह शाम रात को ही ज़्यादातर देखते हैं कि वो आते ड्रोन आते हैं, ये उड़ाते हैं, बच्चे हमारे डरते हैं. लेकिन इंडिया आर्मी जिंदाबाद है. इंडियन आर्मी ने बहुत कुछ किया हमारे लिए. हम घर पे सोते हैं, ये बॉर्डर पे हमारी रखवाली करते हैं. हम इनको जिंदाबाद ही बोलेंगे. नहीं, पाकिस्तान देखो, पाकिस्तान तो हम बहुत देर से देख रहे हैं. मेरी 50 साल उम्र हो रही है. मैंने पाकिस्तान को देखा, आतंकवाद 90 में फैला हुआ है, 89 में फैला हुआ था. तो तब से ये हमारे इधर आतंकवाद भेजते हैं, जाते हैं. हम क्या, हमारे आर्मी जवान मरते हैं, हमारे सिविलियन मरते हैं, हम उनको मारते हैं. ये अभी तो ये सुधरने वाले तो है नहीं है. मोदी साहब जी ने उस दिन परसों रात को बोला था कि ये जो भी किया है, जो करेंगे, गोली का जवाब हम गोले से देंगे. लेकिन एक बार देना चाहिए इनको, क्योंकि ये सुधरेंगे नहीं. ये आज भी देखो, हमारा बॉर्डर खाली होगा. ये हमारा बॉर्डर जितना भी है, जैसे सारे लोग डिस्टर्ब है, कोई मंदिर में बैठा है, कोई कहीं बैठा हुआ है. इसीलिए हम चाहते हैं कि ये एक बार जो काम होना हो जाना चाहिए. हमारे भी बच्चे हैं घर में हैं, रात को डरते हैं, जी है वो है. हम घर में ना पहुंचे, दुकान अभी खोलनी है, वो दुकान अभी खुलेगी तो फिर रात को ये फ़ोन करके बोलते हैं हमको कि आ जाओ घर पे, गोले चल रहे हैं, जी है वो है. बच्चे डरते हैं. कल तो बंद थी, परसों रात को फायर हुआ था. फिर हमें ऊपर से नीचे से ऊपर करना पड़ता घर में. तो इसीलिए हम चाहते हैं कि एक बार जो होना है हो जाए. कि जो इंडियन आर्मी कर रही है अच्छा कर रही है. हम तो घर पे रहते हैं, ऊपर देखते हैं, सुबह शाम. बस 2 दिन की शांति है. उससे पहले जितने भी ड्रोन इन्होंने चलाए हैं वो सब हमारी आर्मी ने गिरा दिए. इससे अभी थोड़ा आस्ता माहौल शांत लग रहा है. तो ऐसे ही शांति बनाए रखे तो अच्छी बात है. बस 2 दिन की शांति है. उससे पहले जितने भी ड्रोन इन्होंने चलाए हैं वो सब